ವೆಲ್ಕಮ್ ಟು ಹೌಸ್ ಆಫ್ ಫಾರ್ಚ್ಯೂನ್. ಇವತ್ತು ನಾನು ಜೆಮಿನಾಯ್ ಅವ್ರ ಬಗ್ಗೆ ಮಾತಾಡ್ತೀನಿ, ಅಂದರೆ ಮಿಥುನ ರಾಶಿಯವ್ರ ಬಗ್ಗೆ ಮಾತಾಡ್ತೀನಿ ಆ್ಯಂಡ್ ಅವರ ಸೀಕ್ರೆಟ್ಸ್ ಬಗ್ಗೆ ಮಾತಾಡ್ತೀನಿ. ಹೌ ಆರ್ ದೇ, ಏನೋ ಅವರ ಪರ್ಸ್ನಾಲಿಟಿ ಏನು, ಅವರ ಕೋರ್ಸ್ ಪರ್ಸ್ನಾಲಿಟಿ ಏನು, ಅವ್ರ ಲೈಫಲ್ಲಿ ಹೇಗಿರ್ತಾರೆ ಆ್ಯಂಡ್ ಮಚ್ ಮಚ್ ಮೋರ್. ಸೊ ವೆಲ್ಕಮ್ ಟು ಹೌಸ್ ಆಫ್ ಫಾರ್ಚ್ಯೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಝೋಡಿಯಾಕ್ ಸೀರೀಸ್. ನಾನು ಡಾಕ್ಟರ್ ಅನಿತಾ, ಐ ಆಮ್ ಅ ನ್ಯೂಮರಾಲಜಿಸ್ಟ್, ಅಸ್ಟ್ರಾಲಜರ್, ವಾಸ್ತು ಎಕ್ಸ್ಪರ್ಟ್, ವಾಸ್ತು ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ರೇಕಿ ಹೀಲರ್, ಲೈಫ್ ಕೋಚ್, ಕೌನ್ಸಿಲರ್ ಆ್ಯಂಡ್ ಮಚ್ ಮಚ್ ಮೋರ್. ಸೊ ನೀವು ಈ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ಅಂದರೆ ಆ್ಯಂಡ್ ಹೊಸದಾಗಿ ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಈ ಚಾನಲಲ್ಲಿ ತುಂಬ ರಿಯಲ್ ಆನೆಸ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ ಆ್ಯಂಡ್ ಇಟ್ಸ್ ಗೋನ್ ಬಿ ವೆರಿ ಇಂಟ್ರೆಸ್ಟಿಂಗ್. ಸೊ ಲಾಟ್ ಆಫ್ ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಏನಂದರೆ ಇವಾಗ ರಾಶಿ ನಡೀತಾ ಇದೆ, ಇದಕ್ಕಿಂತ ಮುಂಚೆ ಬ್ಲಡ್ ಮೂನ್ ಬಗ್ಗೆ ಇತ್ತು ಆ್ಯಂಡ್ ಟ್ಯಾರೋದೆಲ್ಲ ಇತ್ತು. ಯು ವಿಲ್ ಗೆಟ್ ಅಬೌಟ್ ನಕ್ಷತ್ರಾಸ್, ಲಗ್ನಾಸ್, ಲಾಟ್ ಆಫ್ ಇಂಪಾರ್ಟೆಂಟ್ ಥಿಂಗ್ಸ್. ನಿಮಗೆ ಅಸ್ಟ್ರಾಲಜಿ ಅಥವಾ ನ್ಯೂಮರಾಲಜಿ ಬಗ್ಗೆನೂ ಗೊತ್ತಾಗುತ್ತೆ, ಲೋ ಶುಕ್ರೇಟ್ ಬಗ್ಗೆ ಗೊತ್ತಾಗುತ್ತೆ. ಲಾಟ್ ಆಫ್ ಥಿಂಗ್ಸ್ ವಿಚ್ ಐ ಡೋಂಟ್ ರಿವೀಲ್ ಯೆಟ್. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಆಲ್ ರೈಟ್. ಸೊ ಮಿಥುನ ರಾಶಿ ಇವರ ಡೇಟ್ ಅಂದರೆ ಇವಾಗ ಮಿಥುನ ರಾಶಿ ಅಂತಂದರೆ ನೋಡಿ, ಇವಾಗ ಮೂನ್ ಸೈನು ಆಗುತ್ತೆ, ನಿಮ್ಮ ಸನ್ ಸೈನ್ ಆಗುತ್ತೆ, ನಿಮ್ಮ ರೈಸಿಂಗ್ ಸೈನ್ ಆಗ್ಬೋದು, ಅಸೆಂಡೆಂಟ್ ಆಗ್ಬೋದು. ಓಕೆನಾ? ಇವಾಗ ಮೂನ್ ಸೈನ್ ಆ್ಯಂಡ್ ಸನ್ ಸೈನ್ಗೆ ಡಿಫ್ರೆನ್ಸ್ ಏನು ಅಂತ ಹೇಳ್ತೀನಿ. ಮೂನ್ ಸೈನ್ ಇಸ್ ನೀವು ಹುಟ್ಟಿದಾಗ ಚಂದ್ರ ಯಾವ ರಾಶಿಯಲ್ಲಿತ್ತೋ ಅದು ರಾಶಿ ನಿಮ್ಮ ಮೂನ್ ಸೈನ್, ಅಂದರೆ ನಿಮ್ಮ ರಾಶಿ ಆಗುತ್ತೆ. ಆ್ಯಂಡ್ ನೀವು ಹುಟ್ಟಿದಾಗ ನೀವು ಯಾವ ಝೋಡಿಯಾಕ್ ಟೈಮ್ ಅಂದರೆ ವೆಸ್ಟರ್ನ್ ಆಸ್ಟ್ರಾಲಜಿ ಪ್ರಕಾರ ಒಂದೊಂದು ಮಂತ್ಗೆ ಒಂದೊಂದು ಟೈಮ್ ಪೀರಿಯಡ್ಗೆ ಒಂದೊಂದು ಝೋಡಿಯಾಕ್ ಸೈನ್ ಕೊಟ್ಟಿರ್ತಾರೆ, ಅಂದರೆ ಸನ್ ಸೈನ್ ಅಲ್ಲಿ ಬರುತ್ತೆ ಅದು. ಸೊ ಇವಾಗ ನೀವು ಮೇ 21 ಇಂದ ಜೂನ್ 20 ಒಳಗಡೆ ಹುಟ್ಟಿದ್ರೆ ನೀವು ಜೆಮಿನಾಯ್ ಆಗ್ತೀರಾ ಆ್ಯಸ್ ಪರ್ ವೆಸ್ಟರ್ನ್ ಆಸ್ಟ್ರಾಲಜಿ. ಸೊ ನಮ್ಮ ವೇದಿಕ್ ಆಸ್ಟ್ರಾಲಜಿ ಪ್ರಕಾರ ನಿಮ್ಮ ಮೂನ್ ಸೈನ್ ಜೆಮಿನಾಯ್ ಆದರೆ ನಿಮಗಿದು ಅನ್ವಯಿಸುತ್ತೆ ಆ್ಯಂಡ್ ಸನ್ ಸೈನ್. ಸೊ ಎನಿಥಿಂಗ್ ಇಫ್ ಯು ಆರ್ ಜೆಮಿನಾಯ್, ನಿಮ್ಮ ಮನೇಲಿ ಯಾರೋದಿದ್ರೆ ನಿಮ್ಗೆಲ್ರಿಗೂ ಇದು ಸೂಟಬಲ್ ಆಗುತ್ತೆ. ಸೊ ಜೆಮಿನಾಯ್ ಸಿಂಬಲ್ ಏನಿದೆ ಗೊತ್ತಾ? ಟ್ವಿನ್ಸ್, ವಿಚ್ ರೆಪ್ರೆಸೆಂಟ್ಸ್ ಡುವಾಲಿಟಿ, ಡುವೆಲ್ ಪರ್ಸ್ನಾಲಿಟಿ, ಸ್ಟೆಬಿಲಿಟಿ ಆಲ್ಸೋ, ಆ್ಯಂಡ್ ದೆನ್ ಕ್ಯೂರಿಯಾಸಿಟಿ. ಇದೆಲ್ಲನೂ ರೆಪ್ರೆಸೆಂಟ್ ಮಾಡುತ್ತೆ. ಇವರ ಎಲಿಮೆಂಟ್ ಬಂದ್ಬಿಟ್ಟು ಏರ್ ಎಲಿಮೆಂಟ್ ಆಗುತ್ತೆ. ಸೊ ಏರ್ ಹೆಂಗಿರುತ್ತೆ? ಏರ್ ಇಸ್ ಎವ್ರಿವೇರ್. You cannot breathe without air, right? So Gemini ಅವರು ದ ಮೇನ್ ಎಲಿಮೆಂಟ್ ಇವ್ರದ್ದು ಬಂದ್ಬಿಟ್ಟು ಏರ್ ಎಲಿಮೆಂಟ್ ಆಗುತ್ತೆ. ಸೊ ದೀಸ್ ಪೀಪಲ್ ಆರ್ ವೆರಿ ಕ್ಯೂರಿಯಸ್ ಆ್ಯಂಡ್ ವೆರಿ ಏನಂತಾರೆ, ತುಂಬ ಬೇಗ ಅಡಾಪ್ಟ್ ಮಾಡ್ಕೋತಾರೆ ಯಾವುದೇ ಸಿಚುವೇಶನ್ಗೆ ಆಗಲಿ. ತುಂಬ ಬೇಗ ಅಡಾಪ್ಟ್ ಮಾಡ್ಕೋತಾರೆ, ತುಂಬ ವೆರಿ ಸಾಫ್ಟ್ ಸ್ಪೋಕನ್. ದೇ ಆರ್ ವೆರಿ ಗುಡ್ ಆ್ಯಟ್ ಕಮ್ಯುನಿಕೇಷನ್. ಯಾಕಂದರೆ ಇವರ ಲಾರ್ಡ್ ಬಂದ್ಬಿಟ್ಟು ಮರ್ಕರಿ, ಬುಧ ಗ್ರಹ. ಬುಧ ಅಂದರೆ ಬುದ್ಧಿ ಆ್ಯಂಡ್ ಬಿಸ್ನೆಸ್. ನಾನು ಬೀಯಿಂದ ಬಿಸ್ನೆಸ್ಸು ಅಂತೀನಿ ಬಿಕಾಸ್ ಇವ್ರಿಗೆ ಬಿಸ್ನೆಸ್ ತುಂಬ ಚೆನ್ನಾಗಿ ಆಗಿ ಬರುತ್ತೆ. ಬಿಕಾಸ್ ಬುಧ ಇವರ ಅಧಿಪತಿ ಆಗಿರೋದ್ರಿಂದ ಇವ್ರಿಗೆ ತುಂಬ ಇಂಟೆಲಿಜೆನ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಮಾರ್ಕೆಟಿಂಗ್ ಸ್ಕಿಲ್ಸ್, ತುಂಬ ಏನಂತಾರೆ, ದೇ ಆರ್ ವೆರಿ ಇಂಟೆಲಿಜೆಂಟ್. ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಅವರು ಅವರ ಇಂಟೆಲಿಜೆನ್ಸ್ನ ಯೂಸ್ ಕೂಡ ಮಾಡ್ಕೋತಾರೆ ಅವರ ಲೈಫಲ್ಲಿ ಆ್ಯಂಡ್ ಮಾಡ್ಕೊಳ್ಳೇಬೇಕು. ಆ್ಯಂಡ್ ದೀಸ್ ಪೀಪಲ್ ಆರ್ ವೆರಿ ಸ್ಮಾರ್ಟ್ ಎಟ್ ದ ವರ್ಕ್, ಎಟ್ ದ ನೇಚರ್, ಈ ಥರ. ಆ್ಯಂಡ್ ಇವರು ತುಂಬ ಫ್ಯಾಸಿನೇಟೆಡ್ ಆಗಿರ್ತಾರೆ, ಯಾವಾಗಲೂ ಒಂಥರ ಜಾವಿಯಲ್ ಆಗಿರ್ತಾರೆ, ಖುಷಿಯಾಗಿರ್ತಾರೆ, ಒಂದು ಸ್ಮೈಲ್ ಇರುತ್ತೆ ಇವ್ರ ಫೇಸ್ ಮೇಲೆ. ಆ್ಯಂಡ್ ಇವ್ರು ಎಷ್ಟು ಲೈಕ್ ಫ್ಯಾಸಿನೇಟೆಡ್ ಇನ್ ದ ಸೆನ್ಸ್, ವೆನ್ ಐ ಟೋಲ್ಡ್ ಯು ಫ್ಯಾಸಿನೇಷನ್, ಇವ್ರಿಗೆ ಫ್ಯಾಸಿನೇಷನ್ ಅಬೌಟ್ ದ ವರ್ಲ್ಡ್, ಹೌ ಬ್ಯೂಟಿಫುಲ್ ವರ್ಲ್ಡ್ ಇಸ್, ಎಲ್ಲ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಅಥವಾ ಸಮ್ ಫ್ಯಾಸಿನೇಷನ್ ಅಬೌಟ್, ಇಟ್ ಕುಡ್ ಬಿ ಅಬೌಟ್ ಎನಿಥಿಂಗ್, ಅಬೌಟ್ ಮೇ ಬಿ ಟ್ರಾವೆಲಿಂಗ್, ಅ ಫ್ಯಾಸಿನೇಷನ್ ಅಬೌಟ್ ರೀಡಿಂಗ್ ಬುಕ್ಸ್, ಅಥವಾ ಸಮಥಿಂಗ್. ದೇ ಲವ್ ಸಮಥಿಂಗ್ ವಿಚ್ ವಿಲ್ ಮೇಕ್ ದೆಮ್ ಫೀಲ್ ವಾವ್, ಆ ಥರ ಒಂದು ಪರ್ಸ್ನಾಲಿಟಿ. ಆ್ಯಂಡ್ ಸೊ ತುಂಬ ಜನರಿಗೆ ಈಗ ಬೇರೆ ಬೇರೆ ಕಂಟ್ರೀಸ್ಗೆ ಹೋಗಬೇಕು ಅಂತ ಇಷ್ಟ ಇರುತ್ತೆ, ಬೇರೆ ಬೇರೆ ಕಲ್ಚರ್ ಹೇಗಿರುತ್ತೆ ಅಂತ ನೋಡೋದು ಇಂಟ್ರೆಸ್ಟ್ ಇರುತ್ತೆ. ಸೊ ಇವ್ರಿಗೆ ಅದು ಕ್ಯೂರಿಯಾಸಿಟಿ ಇದೆ, ಆಯಿತಾ? ಇವ್ರಿಗೆ ಅದು ಇದೆ. ಪ್ಲಸ್ ಅಲಾಂಗ್ ವಿತ್ ದ್ಯಾಟ್ ಸ್ವಲ್ಪ ಭಯ ಕೂಡ, ಲೈಕ್ ದೇ ಹ್ಯಾವ್ ದಿಸ್ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತೀವಲ್ಲ, ಫೋಮೋ. ದೇ ಹ್ಯಾವ್ ದ್ಯಾಟ್ ಆಲ್ಸೋ, ಲೈಕ್ ವಾಟ್ ಇಫ್ I won't visit this, what if I can't do this ಅಂತ
ಆ ಥರನೂ ಇವ್ರಿಗೆ ಅನಿಸುತ್ತೆ. ಸೊ ದ್ಯಾಟ್ ದೇ ಶುಡಂಟ್ ವರಿ ಅಬೌಟ್ ದ್ಯಾಟ್. ದೇ ಶುಡ್ ಜಸ್ಟ್ ಫೋಕಸ್ ಆನ್ ಏನು ಮಾಡಬಹುದು ಅದ್ರ ಮೇಲೆ ಇವರು ಫೋಕಸ್ ಮಾಡಬೇಕು. ಆ್ಯಂಡ್ ದೇ ವಿಲ್ ಡೂ ಆ್ಯಸ್ ವೆಲ್. ಸೊ ಟ್ವಿನ್ಸ್ ಇಸ್ ದೇರ್ ಸಿಂಬಲ್ ಅಲ್ವಾ. ಸೊ ಡುವೆಲ್ ಪರ್ಸ್ನಾಲಿಟಿ, ಲೈಕ್ ಇಟ್ಸ್ ಲೈಕ್ ಇಟ್ ಕುಡ್ ಆಲ್ಸೋ ಮೀನ್ ದ್ಯಾಟ್ ಇವರು ಸ್ವಲ್ಪ ಮೂಡಿನೂ ಆಗಬಹುದು, ಸ್ವಲ್ಪ ಚಾನ್ಸಸ್ ಇದೆ ಮೂಡಿ ಆಗೋದು. ಲೈಕ್ ಫಾರ್ ಎಕ್ಸಾಂಪಲ್ ಮೈ ಪೀಪಲ್ ವಿಲ್ ಬಿ ಲೈಕ್ ಐ ವಾಂಟ್ ಗೋ ಟು ದುಬೈ, ನಂಗೆ ದುಬೈಗೆ ಹೋಗೋದಿದೆ, ನಂಗೆ ದುಬೈಯಲ್ಲಿ ಸೆಟ್ಲ್ ಆಗೋದಿದೆ. ಆ ಥರ ಕೆಲವೊಂದ್ಸತಿ ಅನಿಸುತ್ತೆ ಯಾಕೆ ಬಿಡಪ್ಪ ಹೋಗೋದು, ಲೈಕ್ ಐ ವಿಲ್ ಜಸ್ಟ್ ಬಿ ಹಿಯರ್, ನಾನು ನಮ್ಮ ದೇಶದಲ್ಲೇ ಇರ್ತೀನಿ, ಆ ಥರ. ಸೊ ಈ ಥರ ಒಂದು ಡುವೆಲ್ ಮೈಂಡ್ಸೆಟ್ ಬರ್ಬೋದು, ಅಂದರೆ ಡುವೆಲ್ ಪರ್ಸೆಪ್ಷನ್ ಬರುತ್ತೆ. ಸಿನ್ಸ್ ದೇ ಹ್ಯಾವ್ ದಿಸ್ ಅಡ್ಯಾಪ್ಟ್ ಮಾಡ್ಕೊಳ್ಳೋ ನೇಚರ್ ಇದೆಯಲ್ಲ, ಅದರಿಂದನೇ ಈ ಥರ ಆ್ಯಕ್ಚುಲಿ ಆಗೋದವ್ರಿಗೆ. ಬಿಕಾಸ್ ದೇ ಆರ್ ಏರ್ ಸೈನ್, ದೇ ಅಡ್ಯಾಪ್ಟ್ ಹಿಯರ್ ಆಲ್ಸೋ, ದೇ ಅಡಾಪ್ಟ್ ದೇರ್ ಆಲ್ಸೋ, ದೇ ಅಡಾಪ್ಟ್ ಇನ್ ದುಬೈ, ದೇ ಅಡಾಪ್ಟ್ ಇನ್ ಭಾರತ್, ಎವ್ರಿವೇರ್. ಸೊ ಇದರಿಂದ ಅವ್ರಿಗೆ ಸ್ವಲ್ಪ ಅನಿಸುತ್ತೆ, ಏನಪ್ಪ ನಾನು ಒಂದು ಪ್ರಾಪರ್ ಡಿಸಿಷನ್ ತೊಗೊಳ್ಬೇಕಲ್ಲ ಅಂತ. ಸೊ ಆ ಥರ. Okay, and then if they have someone who can, who calms their mind, so ತುಂಬ ಚೆನ್ನಾಗಾಗುತ್ತೆ. they'll become so free. ಫಸ್ಟ್ ಆಫ್ ಆಲ್ ಇವರೇ ಫ್ರೀ. ಇವ್ರ ಜೊತೆ ಯಾರು ಇರ್ತಾರಲ್ವಾ, ನಿಮ್ಮ ಲೈಫಲ್ಲಿ ಯಾರಾದರೂ ಜೆಮಿನೈ ಇದ್ದರೆ, ಜೆಮಿನೈ ಆ್ಯಸ್ ಅ ಪಾರ್ಟ್ನರ್ ಆಗಿದ್ರೆ ಇಷ್ಟು ಚೆನ್ನಾಗಿರುತ್ತೆ ಲೈಫ್. ಅಂದರೆ ಸೀರಿಯಸ್ಲಿ they'll be so good, so sweet. ಬಟ್ ಯು ವಿಲ್ ಹ್ಯಾವ್ ಟು ಬ್ಯಾಲೆನ್ಸ್. ಅದು ಒಂದು ಡುವಲ್ ಪರ್ಸ್ನಾಲಿಟಿ ಏನಿದೆಲ್ಲ ಅದನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಷ್ಟೇ. ಆ್ಯಂಡ್ ತುಂಬ ಈ ಕ್ಯೂರಿಯಾಸಿಟಿಯಿಂದ ಇವ್ರಿಗೆ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗ್ಬೋದು, ತುಂಬ ಬೇಗ ಡಿಸ್ಟ್ರಾಕ್ಟ್ ಕೂಡ ಆಗಬಹುದು. ಬಟ್ ಥ್ರೂ ಕನ್ಸಿಸ್ಟೆನ್ಸಿ, ಥ್ರೂ ಫ್ಯೂ ಪ್ರಾಕ್ಟಿಸಸ್, ಇವ್ರಿಗೆ ಈ ಡಿಸ್ಟ್ರಾಕ್ಷನ್ ಕಮ್ಮಿ ಆಗುತ್ತೆ. ಲೈಕ್ ಇಫ್ ದೀಸ್ ಪೀಪಲ್ ಡೂ ಮೆಡಿಟೇಷನ್ ಅಲ್ಲ, ಓ ಮೈ ಗಾಡ್, it will be like one weapon for these guys. Like meditation ತುಂಬ ಒಳ್ಳೆ ಏನಂತಾರೆ ಸೊಲ್ಯೂಷನ್ ಜೆಮಿನೈಸ್ಗೆ, ಸೀರಿಯಸ್ಲಿ. ಸೊ ನೀವು ಮೆಡಿಟೇಟ್ ಮಾಡ್ಬೋದು, ಅಥವಾ ಯೋಗ ಅಂತೂ ಕಂಪಲ್ಸರಿ ಮಾಡಲೇಬೇಕು. ಆ್ಯಂಡ್ ದೆನ್ ಯು ಹ್ಯಾವ್ ಟು ಬ್ಯಾಲೆನ್ಸ್, ಈವನ್ ಇನ್ ಹೆಲ್ತ್ ಸೆಕ್ಟರಲ್ಲಿನೂ ಅಷ್ಟೇ, ನೀವು ನಿಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಬ್ಲಡ್ ಫ್ಲೋ ಶುಡ್ ಬಿ ಗುಡ್. And then also I can give you some tips, because since you guys are ruled by Mercury, you can water the plants, and you can choose green color. Green ಎಲ್ಲಿದೆ ಅಲ್ವಾ, ಅಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡಬೇಕು. ಸ್ಪೆಂಡ್ ಲಾಟ್ ಆಫ್ ಟೈಮ್ ಇನ್ ದ ಗ್ರೀನರಿ, ಗ್ರೀನ್ ಗ್ರಾಸ್, ವಾಕ್ ಆನ್ ದ ಗ್ರಾಸ್, or like wear something green in color. ಈ ಥರ ಇಫ್ ಯು ಡೂ ದಿಸ್, ಇಟ್ ವಿಲ್ ರಿಯಲಿ ನ್ಯೂಟ್ರಲೈಸ್ ಆ್ಯಂಡ್ ಬ್ಯಾಲೆನ್ಸ್ ಯುವರ್ ಮರ್ಕ್ಯುರಿ ಎನರ್ಜಿ. ಆ್ಯಂಡ್ ಇನ್ನೂ ತುಂಬ ಜೆಮಿನೈದವ್ರಿಗೆ ಏನು ಗೊತ್ತಾ, ದೇ ಡೋಂಟ್ ಲೈಕ್ ಡ್ರಾಮಾ. ದೇ ಡೋಂಟ್ ಲೈಕ್ ಈ ಕಾನ್ಸ್ಟೆಂಟ್ ಇದು ಹೇಳೋದು, ನೀನು ಹಿಂಗಿದ್ಯಾ, ನೀನು ಬೆಳಗ್ಗೆ ಹಿಂಗಿರ್ತೀಯಾ, ಈವ್ನಿಂಗ್ ಹಿಂಗಾಗೋಗ್ಬಿಡ್ತೀಯಾ, ನೈಟ್ ಹಿಂಗಿರ್ತೀಯಾ, ಅದೆಲ್ಲ ಹೇಳ್ಬಾರ್ದು. ಸೊ ದೇ ವಾಂಟ್ ಸಮ್ಮನ್ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೆಮ್. ಸೊ ದೇ ಆರ್ ವೆರಿ ನೈಸ್ ಪೀಪಲ್. ಆ್ಯಂಡ್ ನೀವು ನೋಡಿ, ಇವರು ತುಂಬ ಗುಡ್ ಲುಕಿಂಗ್ ಆಗಿರ್ತಾರೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಲೈಕ್ ಐ ಟೋಲ್ಡ್, ಅದೇ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತೂ ಚೆನ್ನಾಗಿದ್ದೇ ಇರುತ್ತೆ. ಆ್ಯಂಡ್ ಇವರ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿರುತ್ತೆ. ಆ್ಯಂಡ್ ದ ಲವ್ ಗಿವಿಂಗ್ ಐಡಿಯಾಸ್, ಅವ್ರಿಗೆ ಹೊಸ ಹೊಸ ಐಡಿಯಾಸ್ ಬರ್ತಾ ಇರುತ್ತೆ. ಆ್ಯಂಡ್ ದೇ ಲವ್ ಮೀಟಿಂಗ್ ನ್ಯೂ ಪೀಪಲ್. ದೇ ಹ್ಯಾವ್ ದಿಸ್ ಒಂದು ಯುನೀಕ್ ಪರ್ಸ್ನಾಲಿಟಿ ಟ್ರೇಟ್ ಇದೆ, ಏನು ಗೊತ್ತಾ, ದಟ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಪೀಪಲ್, ಬಟ್ ದೇ ವಿಲ್ ನಾಟ್ ಜಡ್ಜ್ ದೆಮ್. ದೇ ನೋ, ಅವ್ರಿಗೆ ಗೊತ್ತು ಲೈಕ್ ಹೇಗಿದ್ದಾರೆ ಅವರು ಅಂತ, ಬಟ್ ಅವರು ಅವ್ರನ್ನ ಜಡ್ಜ್ ಮಾಡಲ್ಲ. ಅದು ಒಂದು ಬ್ಯೂಟಿಫುಲ್ ಪರ್ಸ್ನಾಲಿಟಿ. ದೇ ಹ್ಯಾವ್ ಬ್ಯೂಟಿಫುಲ್ ಸೀಕ್ರೆಟ್ ಪರ್ಸ್ನಾಲಿಟಿ ಟ್ರೇಡ್ಸ್ ಇವ್ರಿಗೆ ಇರುವಂಥದ್ದು. ಸೊ ಇವ್ರಿಗೆ ಟ್ರಾವೆಲ್ ಮಾಡೋದು ಇಷ್ಟ, ಹೊಸ ಫುಡ್, ಏನಾದರೂ ಹೊಸತನದ್ದು ಟ್ರೈ ಮಾಡೋದು ಇಷ್ಟ. ಸೊ ಇವರು ಎನಿ ಮೂಡ್ ಲೈಟನ್ ಅಪ್ ಮಾಡ್ಬೋದು. ನೀವು ಇವ್ರ ಜೊತೆ ಮಾತಾಡ್ಸಿದ್ರೆ ನಿಮ್ಮ ಮನಸ್ಸು ಹಗುರ ಆಗುತ್ತೆ. ಸೊ ಆ ಥರ ದೇ ಆರ್ ವೆರಿ ನೈಸ್ ಚಿಲ್ ಪೀಪಲ್. ಆ್ಯಂಡ್ ಇವರ ಫಾಸ್ಟ್ ಮೈಂಡ್ ಏನಿದೆಲ್ಲ, ಇವರು ಫಾಸ್ಟ್ ಥಿಂಕರ್ಸ್. ಸೊ ಇದರಿಂದ ಏನಾಗುತ್ತೆ, ಅವ್ರಿಗೆ ತುಂಬ ಬೇಗ ಬೋರ್ ಆಗಿಬಿಡುತ್ತೆ. ದೇ ಈಸಿಲಿ ಗೆಟ್ ಬೋರ್ಡ್ ಆಫ್ ಸಮಥಿಂಗ್ ವಿಚ್ ಇಸ್ ಲೈಕ್ ರಿಪಿಟೇಟಿವ್, ಅಥವಾ ಏನಪ್ಪ ಅದೇ ಓಡ್ತಾ ಇದೆ ರೀಲು, ಅಥವಾ ಅದೇ ಕಾನ್ಸ್ಟೆಂಟ್ ಏನಂತಾರೆ ಸಮಥಿಂಗ್ ವಿಚ್ ಇಸ್ ಲೈಕ್ ಹ್ಯಾಪನಿಂಗ್ ರಿಪಿಟೆಡ್ಲಿ ಅಲ್ವಾ, ಅದು ಇವ್ರಿಗೆ ಇಷ್ಟ ಆಗಲ್ಲ. ದೇ ವಾಂಟ್ ಸಮಥಿಂಗ್
ನ್ಯೂ ಎಲ್ಲ ಹೊಸ, ಯಾಕಂದರೆ ಇವ್ರಿಗೆ ಜಾಸ್ತಿ ಐಡಿಯಾಸ್ ಬರ್ತಾ ಇರತ್ತಲ್ವ. ಸೊ ಇವರು ಯಾವುದೇ ಒಂದು ವಿಡಿಯೋ ಅಥವಾ ಏನೇ ಒಂದು ಎಲ್ಲೇ ನಡೀತಾ ಇದ್ರೂ ದೇ ಹ್ಯಾವ್ ದೇರ್ ಓನ್ ಒಪಿನಿಯನ್. ದಿಲ್ ಟೆಲ್ ಇದು ಹಿಂಗೆ ಮಾಡಬೇಕಾಗಿತ್ತು, ಇದು ಹಂಗೆ ಮಾಡಬೇಕಾಗಿತ್ತು, ವೈ ಆರ್ ದೇ ನಾಟ್ ಯೂಸಿಂಗ್ ದೇ ಬ್ರೈನ್ಸ್ ಅಂತ. ಸೊ ಆ ಥರ ಇರ್ತಾರೆ. ಆ್ಯಂಡ್ ಸಮ್ಟೈಮ್ಸ್ ದೇ ಆರ್ ನಾಟ್ ಎಕ್ಸ್ಪ್ರೆಸ್ ಇಮೋಷ್ನಲಿ ಏನೋ ಸ್ವಲ್ಪ ಡ್ರೈನ್ಡ್ ಆಗಿಬಿಡ್ತಾರೆ. ಕೆಲವೊಂದು ಸತಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಕಮ್ಯುನಿಕೇಷನ್ ಸ್ಕಿಲ್ಸ್ ಹೈ ಇದ್ರೂ ಸಮ್ಟೈಮ್ಸ್ ಅದು ಕೆಲವೊಂದು ಸ್ಯಾಡ್ನೆಸ್ ಇರುತ್ತಲ್ಲ, ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಕೆಲವೊಂದು ಸತಿ ಆ್ಯಂಗ್ಸೈಟಿ ಹಿಟ್ ಆಗಿಬಿಡುತ್ತೆ. ಸೊ ತುಂಬ ಡೀಪಾಗಿ ಇವರು ಫೀಲ್ ಮಾಡ್ತಾರೆ, ಬಟ್ ಶೋನೇ ಮಾಡಲ್ಲ ಅದು. ಸೊ ದೀಸ್ ಆರ್ ಸಮ್ ಆಫ್ ದ ಜನರಲ್ ಟ್ರೇಡ್ಸ್ ಜೆಮಿನೈ ಪೀಪಲ್ಗೆ ಇರುವಂಥದ್ದು ಅಥವಾ ಮಿಥುನ ರಾಶಿ ಅವ್ರಿಗೆ ಇರುವಂಥದ್ದು. ಸೊ ನಿಮಗೂ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಇದೇ ಥರ ಹೆಚ್ಚು ವಿಡಿಯೋಸ್ ಬರ್ತಾ ಇರುತ್ತೆ. ಬೇರೆ ಎಲ್ಲ ರಾಶಿಗಳದ್ದು ವಿಡಿಯೋಸ್ ಹಾಕ್ತಾ ಇರ್ತೀನಿ. ನಿಮಗೆ ನಿಮ್ಮ ಫ್ಯಾಮ್ಲಿಯವರು ಯಾರಾದರೂ ಜೆಮಿನೈ ಅವರು ಅಥವಾ ಮಿಥುನ ರಾಶಿಯವರಿದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಚಾನೆಲ್ಗೆ, ವಿಚ್ ಇಸ್ ಹೌಸ್ ಆಫ್ ಫಾರ್ಚ್ಯೂನ್. See you in the next video.